ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಭರ್ಜರಿ ಜಯ ಸಾಧಿಸಿದೆ. ಸುಮಾರು ದಶಕದ ಬಳಿಕ ಯುಡಿಎಫ್ ಮತ್ತೆ ಅಧಿಕಾರದ ಗದ್ದುಗೆಯೇರಲು ಸಜ್ಜಾಗಿದೆ. ದೇವರ ನಾಡಿನಲ್ಲಿ ಈ ಬಾರಿ ಯುಡಿಎಫ್ ಅಲೆ ಸ್ಪಷ್ಟವಾಗಿ ಗೋಚರಿಸಿದೆ. ಈ ಗೆಲುವಿನ ನಡುವೆ ಕರ್ನಾಟಕದ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪಾತ್ರ ಗಮನ ಸೆಳೆದಿದೆ. ಅವರಿಗೆ ಉಸ್ತುವಾರಿ ನೀಡಿದ್ದ 33 ಕ್ಷೇತ್ರಗಳ ಪೈಕಿ 27 ಕ್ಷೇತ್ರಗಳಲ್ಲಿ ಯುಡಿಎಫ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿರುವುದು ಪ್ರಮುಖ ಸಾಧನೆ ಅಂತ ಪರಿಗಣಿಸಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕ್ಯಾಲಿಕಟ್, ಕಣ್ಣೂರು, ವೈನಾಡು, ಕಾಸರಗೋಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಅವರು ನಡೆಸಿದ ಪ್ರಚಾರ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಎಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ದಾವಣಗೆರೆ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಟೀಕೆಗೆ ಗುರಿಯಾಗಿದ್ದ ಜಮೀರ್ ಅಹಮದ್ ಇದೀಗ ಕೇರಳ ಫಲಿತಾಂಶದ ಮೂಲಕ ರಾಜಕೀಯವಾಗಿ ಬಲ ಪಡೆಯುವ ಸೂಚನೆ ನೀಡಿದ್ದಾರೆ. ತಮಗೆ ನೀಡಲಾದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿರುವುದು ಅವರ ಮೇಲೆ ಇದ್ದಂತಹ ಪ್ರಶ್ನೆಗಳಿಗೆ ಉತ್ತರವಾದಂತಾಗಿದೆ. ಇದರ ನಡುವೆ ಯುಡಿಎಫ್ ಗೆಲುವನ್ನ ಕೆಸಿ ವೇಣುಗೋಪಾಲ್ ಸುನಾಮಿ ಅಂತ ಬಣ್ಣಿಸಿದ್ದು ಕೇರಳ ಜನರ ಐತಿಹಾಸಿಕ ಜನಾದೇಶ ಅಂತ ಹೇಳಿದ್ದಾರೆ. ಇನ್ನು ಜಯಬೇರಿ ಹಿನ್ನೆಲೆ ಜಮೀರ್ ಅಹಮದ್ ಕೇರಳಕ್ಕೆ ಭೇಟಿ ನೀಡಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕಾರ್ಯಕರ್ತರ ಜೊತೆ ಸಂಭ್ರಮ ಹಂಚಿಕೊಂಡಿರುವಂತಹ ಅವರು ತಮ್ಮ ರಾಜಕೀಯ ಪ್ರಭಾವವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಒಟ್ಟಿನಲ್ಲಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದ ಜಮೀರ್ ಅಹಮದ್ಗೆ ಕೇರಳ ಚುನಾವಣೆಯ ಫಲಿತಾಂಶ ಹೊಸ ಜೀವ ತುಂಬಿದಂತಾಗಿದೆ. ಈ ಗೆಲುವು ಅವರ ರಾಜಕೀಯ ಸ್ಥಾನವನ್ನ ಮತ್ತಷ್ಟು ಬಲಪಡಿಸಿದ್ದು ಸೇಫ್ ಝೋನ್ಗೆ ಮರಳಿದಂತೆ ಚಿತ್ರಣ ಮೂಡಿಸಿದೆ.